ಏನ್ ಸರ್ ಸಮಾಚಾರ? ಅವ್ವ ಏನ್ ಮಾಡ್ತಾ ಇದೀರ ಸರ್? ಕಾಯಿ ಸುಲಿಯಕ್ ಕೊಟ್ಟವ್ ಸಿದ್ಧ. ಸಿದ್ಧ ಮಾಡ್ತಾ ಇದೀವಿ. ಒಬ್ಬಟ್ಟಿಗೆ ಕಾಯ್ಬೇಕು ಅಂತ ಸುಲಿತಾ ಇದ್ದೀವಿ. ಚಾಲೆಂಜ್ ಏನ್ ಗೊತ್ತಾ, 1 ನಿಮಿಷಕ್ಕೆ 7 ಕಾಯಿ ಸುಲಿಬೇಕು. ಸೂಪರ್. ಯಾಕೆ ಯಾಕೆ ಅಂತ ಕೇಳಿ. ಯಾಕೆ 7ನೇ ತಾರೀಕು ರಿಲೀಸ್ ಅದಕ್ಕೆ. ಸೂಪರ್ ಸರ್. ನಾನು ನಿಮ್ಗೆ ಕಾಲ್ ಟ್ರೈ ಮಾಡ್ಕೊಂಡು ಮಾತಾಡ್ಸೋಣ, ಸಿನಿಮಾದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಗೊಳ್ಳೋಣ ಅಂತ ಕಾಲ್ ಟ್ರೈ ಮಾಡ್ತಾ ಇದ್ರೆ ನೀವು ನೋಡ್ರಿ ಇಲ್ಲಿ ಮಂಡ್ಯಕ್ಕೆ ಬಂದು ಕಾಯಿ ಸುಲಿತಾ ಪ್ರಮೋಷನ್ ಮಾಡೋದ್ ಬಿಟ್ಬಿಟ್ಟು ಕಾಯಿ ಸುಲಿತಾ ಇದ್ರೆ ಏನ್ ಸರ್ ಇದು ಸಮಾಚಾರ? ಪ್ರಮೋಷನ್ಗೆನೆ ಒಬ್ಬಟ್ಟು ಮಾಡ್ಸೋಣ ಅಂತ ಕಾಯಿ ಸುಲಿತಾ ಇದೀವಿ ಅಷ್ಟೇ. ಹೌದಾ? ಓ ಹಂಗಂದ್ರೆ ಥಿಯೇಟರ್ ಬಂದಾಗ ಜನ ಸಿಹಿ ಆಗಿರ್ಬೇಕಲ್ಲ ಬಾಯಿ, ಅದಕ್ಕೆ ಒಬ್ಬಟ್ಟು ರೆಡಿ ಮಾಡಿಸ್ತಾ ಇದೀವಿ. ಎಸ್ ಸುಲ್ದಿದ್ ಸಾಕಂತ ಅನ್ಸುತ್ತೆ ನನ್ಗೆ. ಯಾಕೋ ಕೂತ್ಕೋಬಿಡಿ. ಅಯೋಗ್ಯರೆಲ್ಲ ಮಂಡ್ಯದಲ್ಲಿ ಜೋರಾಗಿ ಕಾರುಬಾರು ಮಾಡ್ತಾ ಇದ್ದಾರೆ. ಎಲ್ಲ ಜೋಶಾಗಿ ಕೂತ್ಕೊಂಡಿದ್ದೀರಾ. ಏನ್ ಜೋಸ ಕಾಯಿ ಆಡಿಸ್ಬಿಟ್ಟವ್ರು, ಹುಚ್ಚಮಲ್ಲಾಗ್ರು ಬರ್ಸ್ಬಿಟ್ಟವ್ರೆ. ಏ ತಿನ್ನ ಕಡೆಗೆ ಬಡೇ ಹಾಕೊಳ್ಳ ನೀನ್ ಹಾಕೋದಲ್ಲ. ಕಾಯಿ ಸುಲಿಯಕ್ ಬರಲ್ಲ ಏನಿಲ್ಲ ಕುಂತ. ನೀವು ಮಾಡೋ ಜೋಕ್ಕೆಲ್ಲ ಜನ ನಗ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾರು ನೀವು ಮಾಡೋ ಜೋಕ್ನೆಲ್ಲ ಜನ ನೋಡ್ಕೊಂಡು ನಗ್ತಾರೆ ಅನ್ಕೊಂಡಿದ್ದೀರಾ? ಈ ಮಾತಿಗೆ ನಗ್ತಾರೆ. ಎಸ್ ಸರ್. ಸತೀಶ್ ಸರ್, Yes, ಈ ವರ್ಷ 100 ಅಲ್ಲ 200% ಅಯೋಗ್ಯ 2 ಸಿನಿಮಾ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಹೋಪ್ ಇದೆ. ಗೆಲ್ಲಲೇಬೇಕು. ಸೊ ನಿಮ್ಮ ಮೊದಲ ರಿಯಾಕ್ಷನ್? ಅದೇ ನಿಮ್ ಬಾಯಿಂದ ಬಂದ್ಬಿಟ್ರೆ ಹೆಣ್ಮಕ್ಳು ಬಾಯಿಂದ ಆ ಥರ ಹೇಳಿದ್ರೆ ಒಳ್ಳೇದಾಗುತ್ತೆ ಅಂತ ಜನ ಹೇಳ್ತಾರಲ್ಲ, ಹೌದು. ಹಂಗಾಗಿ ನಿಮ್ಮ ಬಾಯಿ ಯಾರ ಕೈಯಿಂದ ಹಂಗೆ ಆಗಲಿ. 100 ಡೇಸ್ ಓಡ್ಲಿ ಸಿನಿಮಾ. ಲಾಸ್ಟ್ ಪಾರ್ಟು ಫಸ್ಟ್ ಪಾರ್ಟ್ 100 ಡೇಸ್ ಆಗಿತ್ತು. ಸಕ್ಕ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಆಲ್ ಓವರ್ ಕರ್ನಾಟಕ ಬ್ಲಾಕ್ ಬಸ್ಟರ್ ಆಗಿತ್ತು ಸಿನಿಮಾ. ಅದ್ರ ನೆನಪುಗಳೇ ಚಂದ. ನಾವು ಫಸ್ಟ್ ಶೋಗೆ ಹೋಗಿದ್ದು, ಅಲ್ಲಿ ಏನೋ ಫಸ್ಟ್ ಮಾರ್ನಿಂಗ್ ಶೋಗೆ ಟಿಕೆಟ್ ಇಲ್ದೇ ಜನ ಆಚೆ ನಿಂತಿದ್ದು. 2ನೇ ಶೋಗೂ ಅಷ್ಟೇ ರಶ್ ಇತ್ತು. 3ನೇ ಶೋಗೂ ಅಷ್ಟೇ ರಶ್ ಇತ್ತು ನರ್ತಕಿ ಥಿಯೇಟ್ರಲ್ಲಿ. ಆಮೇಲೆ ಆ ಸಿನಿಮಾ ಕಂಪ್ಲೀಟಾಗಿ ಹಿಂದಿನ ದಿವಸ ನಮಗೆ ಭಯ ಇತ್ತು. ಅಂದರೆ ರಿಲೀಸ್ ಹಿಂದಿನ ದಿವಸ ಜನ ಬರ್ತಾರಾ ಇಲ್ವಾ, ಹೇಗೆ ಜನಕ್ಕೆ ರೀಚ್ ಆಗಿದೆ ಸಿನಿಮಾ ಅಂತ ಭಯ ಇತ್ತು ನಮಗೆ. ಯಾಕಂದ್ರೆ ನಂದು ಅದ್ರ ಹಿಂದಿನ ಸಿನಿಮಾ ಸರಿಯಾಗಿ ಹೋಗಿರಲಿಲ್ಲ. ಇವೆಲ್ಲ ಭಯಗಳ ಮಧ್ಯೆ ಆ ಸಿನಿಮಾ ಬಿಡುಗಡೆ ಆಗಿತ್ತು. ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನಮ್ಮ ಕ್ರೂಷಿಯಲ್ ಮೂಮೆಂಟ್, ಅಯ್ಯೋ ನಾನು ಗೆಲ್ಲೇಬೇಕು, ಈ ಸಿನಿಮಾ ಹಿಟ್ ಆಗಲೇಬೇಕು ಅನ್ನೋ ಮೂಮೆಂಟ್ ಇತ್ತು ನನಗೆ. ಅದನ್ನೆಲ್ಲ ದಾಟ್ಕೊಂಡು ಅಯೋಗ್ಯ ಫಸ್ಟ್ ಪಾರ್ಟು ದೊಡ್ಡ ಮಟ್ಟಕ್ಕೆ ಬ್ಲಾಕ್ ನಾನು ಅಂದ್ರೆ ನಿಲ್ಲುತ್ತೆ ನೋಡಿ ಸರ್. ನಾನು ಹೇಳ್ತಾ ಇರೋದಲ್ಲ ಸರಿ ಅಂತ ಹ್ಞೂ ಅಂತ ಇದೆ. ಹೌದು, ಅಷ್ಟು ಪ್ರೀತಿ. ಅದಾದ್ಮೇಲೆ ನಾವೆಲ್ಲರೂ ಆಲ್ ಓವರ್ ಕರ್ನಾಟಕ ಟೂರ್ ಮಾಡ್ತೀವಿ. ಆ್ಯಂಡ್ ಪ್ರತಿ ಥಿಯೇಟ್ರಿಗೆ ಹೋಗ್ತೀವಿ. ಮಂಡ್ಯ ಥಿಯೇಟ್ರಿಗೆ ಹೋಗ್ತೀವಿ ಫಸ್ಟು, ಸಂಜೆ ಥಿಯೇಟ್ರಲ್ಲಿ ಬಿಡುಗಡೆ ಆಗಿರುತ್ತೆ. ಅದಾದ್ಮೇಲೆ ಮೈಸೂರು ಸಂಗಮ್ಗೆ ಹೋಗ್ತೀವಿ. ಮೈಸೂರು ಸಂಗಮಲ್ಲಿ ನಾವು ಕೆಲವೆಲ್ಲ ವೀಡಿಯೋಗಳು ಮತ್ತು ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ನೋಡಿದ್ರೆ ನಿಜವಾಗ್ಲೂ ನನಗೆ ಇವತ್ತು ಮೈ ರೋಮಾಂಚನ ಆಗುತ್ತೆ. ಸಂಗಮ್ ಥಿಯೇಟ್ರ್ ಮುಂದ್ಗಡೆ ಜಾಗ ಐತಲ್ಲ, ಅದು ಸುಮಾರು ದೊಡ್ಡ ಜಾಗ. ಅದು ಬೇರೆ ಯಾವ ಥಿಯೇಟ್ರಲ್ಲೂ ಅಷ್ಟು ಜಾಗ ಇಲ್ಲ, ಅಷ್ಟು ಜಾಗ ಅದು. ಅಲ್ಲಿ ಹೋದರೆ ನಿಮಗೆ ಕೆಳಗಡೆ ಕಾಲಿಡಕ್ಕೆ ಜಾಗ ಇಲ್ಲ. ನಾವು ಮೇಲ್ಗಡೆ ಥಿಯೇಟ್ರ್ ಮೇಲ್ಗಡೆ ನಿಂತಿದ್ದೀವಿ, ಆ ವಿಡಿಯೋ ಇದೆ ನೋಡಿ. ಕೆಳಗಡೆ ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಇದರಲ್ಲಿ. ಅದೊಂಥರ ನಮಗೆ ಆ ಕ್ಷಣಕ್ಕೆ ಏನಂತಾರೆ ಅದನ್ನ ಅಂದರೆ ಒಂಥರ ಆಶ್ಚರ್ಯ, ಒಂಥರ ಏನೋ ಶಾಕ್ ನಮಗೆಲ್ಲ, ಒಂಥರ ವಿಚಿತ್ರ ಅನುಭವ. ಅದಾದ್ಮೇಲೆ ಇನ್ನೊಂದು ಥಿಯೇಟ್ರ್ ಮೈಸೂರಲ್ಲೇ ಶಾಂತಲಾ ಅಂತ 2 ಥಿಯೇಟ್ರ್ ರಿಲೀಸ್ ಆಗಿದೆ. ಅಲ್ಲಿಗೆ ಹೋದ್ರೆ ಟ್ರಾಫಿಕ್ ಜಾಮ್, ಅಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್. ನಾವು ಕಾರ್ ಆಚೆ ಬರೋಕ್ಕಾಗಲಿಲ್ಲ ನಮ್ದು. ಓಕೆ, ಆ ಲೆವೆಲ್ಗೆ ಜಾಮ್ ಆಯ್ತು. ಅದಾದ್ಮೇಲೆ PVRಗೆ ಹೋಗ್ತೀವಿ, DRCಗೆ ಹೋಗ್ತೀವಿ. ಎಲ್ಲಿ ಹೋದ್ರು ಇಡೀ ಮೈಸೂರು ಜಾಮ್ ಪ್ಯಾಕ್ ಆಗಿ ಎಲ್ಲಾ ಶೋಗಳು ಫುಲ್ ಆಗಿತ್ತು. ಅಲ್ಲಿಂದ ಹುಬ್ಳಿಗೆ ಹೋಗ್ತೀವಿ, ಗದಗ್ ಹೋಗ್ತೀವಿ, ಧಾರವಾಡಗೆ ಹೋಗ್ತೀವಿ, ಬಳ್ಳಾರಿಗೆ ಹೋಗ್ತೀವಿ. ಪ್ರತಿಯೊಂದು ಊರಿಗೂ ಟ್ರಾವೆಲ್ ಮಾಡ್ತೀವಿ, ಹೊಸಪೇಟೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ. ಎಲ್ಲ ಕಡೆನೂ ಹೌಸ್ಫುಲ್, ಎಲ್ಲ ಆಲ್ ಓವರ್ ಕರ್ನಾಟಕ. ಆ ಜನಗಳ ಪ್ರೀತಿ ಇತ್ತಲ್ಲ, ಅದು ಮತ್ತೆ ನಮಗೆ ಸಿಗ್ಬೇಕು ಅಂತ, ಅದು ಮತ್ತೆ ನಮ್ಗೆ ಬೇಕು ಅಂತ ಅಯೋಗ್ಯ 2ನ ಅವ್ರು ಅಷ್ಟು ಎಂಜಾಯ್ ಮಾಡಿದ್ರಲ್ಲ, ಆ ಖುಷಿ ಮತ್ತೆ ನಮಗೆ ಸಿಗ್ಬೇಕು ಅಂತ ನಾವು ಅಯೋಗ್ಯ 2ನ ಮತ್ತೆ ಮಾಡಿದೀವಿ. ಅದೇ ತರ ಅವತ್ತೆಷ್ಟು ಎಂಜಾಯ್ ಮಾಡಿದ್ರು ಅದರ ಡಬಲ್ ಮನೋರಂಜನೆ ಅಯೋಗ್ಯ 2ನಲ್ಲಿ ಇದೆ. ಅದೇ ಪಾತ್ರಗಳು ಕಂಟಿನ್ಯೂ ಆಗಿದೆ, ಅದೇ ಕತೆ ಕಂಟಿನ್ಯೂ ಆಗಿದೆ. ಎಲ್ಲಿ ನಿಂತಿತ್ತೋ ಅಲ್ಲಿಂದನೇ ಮತ್ತೆ ಶುರು ಆಗುತ್ತೆ.